ಪ್ರೈಸ್ ದ ಲಾರ್ಡ್. ಯೇಸುವಿನ ಮಧುರೋಳ ನಾಮದಲ್ಲಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಮ್ಮ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ಕೃಪೆಯು ಶಾಂತಿಯು ನಿಮಗೆ ಉಂಟಾಗಲಿ. ಈ ದಿನದ ದೇವರ ವಾಕ್ಯ ಯೆಶಾಯನ ಗ್ರಂಥ 55ನೇ ಅಧ್ಯಾಯ 8ನೇ ವಚನ. ಯೆಹೋವನು ಹೀಗನ್ನುತ್ತಾನೆ, ಹಲ್ಲೆಲೂಯಾ, ನನ್ನ ಆಲೋಚನೆಯು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು, ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಎಷ್ಟೋ ಉನ್ನತವಾಗಿದೆ. ಆಮೆನ್, ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಈ ವಾಕ್ಯವು ನಿಮ್ಮಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಪ್ರತಿಯೊಂದು ವಿಷಯದಲ್ಲಿ ದೇವರ ಆಲೋಚನೆಗಳೇ ನೆರವೇರಲಿ. ಹಲ್ಲೆಲೂಯಾ. ತಂದೆ ತಾಯಿ ನಮ್ಮಲ್ಲಿ ಎಲ್ಲ ಆಲೋಚನೆಗಳು ಏನೋ ಯೋಚನೆ ಮಾಡ್ತಾರೆ, ಆದರೆ ನಮ್ಮ ಮಾರ್ಗಗಳು ಬೇರೆ, ದೇವರ ಮಾರ್ಗನೇ ಬೇರೆ. ನಮ್ಮ ಯೋಜನೆ ಬೇರೆ, ದೇವರ ಯೋಜನೆನೇ ಬೇರೆ. ಹಲ್ಲೆಲೂಯಾ. ಲೋಕದ ಯೋಜನೆನೇ ಬೇರೆ, ಆದರೆ ದೇವರ ಯೋಜನೆನೇ ಬೇರೆ. ಆಮೇನ್, ಹಲ್ಲೆಲೂಯಾ. ನನ್ನ ಮಗ ಹೀಗಾಗಬೇಕು, ನನ್ನ ಮಗ ಇಂಜಿನಿಯರಿಂಗ್ ಮಾಡಬೇಕು, ನಮ್ಮ ಮಗ ಡಾಕ್ಟರ್ ಆಗಬೇಕು, ನಮ್ಮ ಮಗ ಔಟ್ ಆಫ್ ಕಂಟ್ರಿಗೆ ಹೋಗಬೇಕು, ನನ್ನ ಮಗ ಹಾಗೆ ಹೀಗೆ ಅಂತ ಅನೇಕ ಒಂದು ಆಸೆಗಳನ್ನು ಇಟ್ಕೊಂಡು ಆ ಮಗನ ಮೇಲೆ ನಾವು ಅವ್ರ ಭರವಸೆ ಇಟ್ಕೊಂಡಿರ್ತಾರೆ. ಆದರೆ ಅದು ಆಲೋಚನೆಗಳು ದೇವರ ಆಲೋಚನೆಗಳಲ್ಲ ಪ್ರಿಯರೇ. ಹಲ್ಲೆಲೂಯಾ. ದೇವರು ಈ ಲೋಕಕ್ಕೆ ಬಂದಿರೋದು ದೇವರ ಒಂದು ದೊಡ್ಡ ಯೋಜನೆಯೊಟ್ಟಿಗೆ ಈ ಭೂಮಿಯಲ್ಲಿ ಮನುಷ್ಯ ಕುಮಾರನಾಗಿ ನಮಗಾಗಿ ಬಂದಿದ್ದಾರೆ ಪ್ರಿಯ. ಈ ವಾಕ್ಯವು ನಿಮ್ಮ ಬಳಿಯಲ್ಲಿ ಸಮೃದ್ಧಿಯಾಗಲಿ. ದೇವರ ವಾಕ್ಯ ನೀವು ನಂಬಬೇಕು. ದೇವರು ನನಗಾಗಿ ಹಿತವಾದ ಯೋಜನೆಯನ್ನು ದೇವರು ತಾನೇ ಮಾಡಲಿಕ್ಕೆ ಇದ್ದಾರೆ ಅಂತ ನೀವು ವಾಕ್ಯದೊಟ್ಟಿಗೆ ನೀವು ಆರೈಕೆ ಮಾಡಿ ಪ್ರಾರ್ಥನೆ ಮಾಡ್ತಿರೋ, ಪ್ರಾರ್ಥನೆ ಮಾಡಿ ಏನೆಲ್ಲ ನೀವು ಬೇಡಿಕೊಳ್ತಿರೋ, ಹೊಂದಿಕೊಂಡಿದ್ದೀವಿ ನಂಬುವಾಗ ನಿಮ್ಮ ಲೈಫಲ್ಲಿ ಹಿತವಾದ ಯೋಚನೆಗಳು, ದೇವರ ಮಾರ್ಗಗಳು ಆತನ ಸರಾಗವಾಗಿ ನಿಮ್ಮ ಲೈಫಲ್ಲಿ ಅದ್ಭುತವಾಗಿ ನಡೆಯಲಿಕ್ಕೆ ಸಾಧ್ಯ ಉಂಟು ಪ್ರಿಯರೇ. ಹಲ್ಲೆಲೂಯಾ. ಪರಿಶುದ್ಧಾತ್ಮ ನೀವು ವಾಕ್ಯದೊಟ್ಟಿಗೆ ನಿಮ್ಮ ಮಧ್ಯದಲ್ಲಿ ಏನೆಲ್ಲ ಮಾಡ್ತಿರೋ, ನಿಮ್ಮ ಯೋಚನೆ ದೇವರಲ್ಲಿ ಏನು ಇಟ್ಟಿದ್ದೀರೋ ಆ ಮಾರ್ಗವೇ ನೆರವೇರಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತಿದ್ದೇನೆ. ತಂದೆ ತಾಯಿ ಅಲ್ಲ, ಈ ಲೋಕದ ಸರ್ಕಾರದ ಯೋಚನೆ ಬೇರೆ, ಆದರೆ ದೇವರ ಯೋಜನೆ ಬೇರೆ. ಆ ಯೋಜನೆ ನಿಮ್ಮ ಲೈಫಲ್ಲಿ ನೆರವೇರಲಿ. ಹಲ್ಲೆಲೂಯಾ. ಬನ್ನಿರಿ, ಆತನ ಸನ್ನಿಧಾನದಲ್ಲಿ ನಮಗಾಗಿ ಯೋಜನೆಯನ್ನು, ದೊಡ್ಡ ಯೋಜನೆಯನ್ನು ಇಟ್ಟಿರುವಂಥ ದೇವರಿಗೆ ಕರ್ತನಾದ ಕೈಗಳನ್ನು ಎತ್ತಿ ತಂದೆಯಾದ ದೇವರನ್ನು ನಾವು ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ದೇವರ ಸನ್ನಿಧಾನದಲ್ಲಿ ಸಮಾಧಾನ ಉಂಟು, ದೇವರ ಸನ್ನಿಧಾನದಲ್ಲಿ ಸಮೃದ್ಧಿ ಉಂಟು, ದೇವರ ಸನ್ನಿಧಾನದಲ್ಲಿ ಒಂದು ಆರೋಗ್ಯ, ಒಂದು ಅದ್ಭುತ ಉಂಟು ಪ್ರಿಯರೇ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ನಿನ್ನ ದಿವ್ಯ ಸನ್ನಿಧಿಗೆ ನಾನು ಬರುವೆ ಸ್ವಾಮಿ, ನಿನ್ನ ಮಗಳಾಗಿ ನಾನು ಬಾಳುವೆ. ನಿನ್ನ ದಿವ್ಯ ಸನ್ನಿಧಿಗೆ ನಾನು ಬರುವೆ ಸ್ವಾಮಿ, ನಿನ್ನ ಮಗಳಾಗಿ ನಾನು ಬಾಳುವೆ. ಹಲ್ಲೆಲೂಯಾ. ನಿನ್ನ ದಿವ್ಯ ಸನ್ನಿಧಿಗೆ ನಾನು ಬರುವೆ ಸ್ವಾಮಿ, ನಿನ್ನ ಮಗಳಾಗಿ ನಾನು ಬಾಳುವೆ. ನಿನ್ನ ದಿವ್ಯ ಸನ್ನಿಧಿಗೆ ನಾನು ಬರುವೆ
ಬೇರೆ ಯಾವ ಯೋಜನೆ ಅಲ್ಲ ಪ್ರೇರೆ. ಆಮೇಲೆ ಹಾಲೆಲೂಯ. ನಿನ್ನ ಚಿತ್ತವೇ ನನ್ನ ಧ್ಯಾನವಯ್ಯ, ನಿನ್ನ ಚಿತ್ತವೇ ನನ್ನ ಧ್ಯಾನವಯ್ಯ, ನಿನ್ನ ನುಡಿಗೆ ನಾನು ದಾಸನಯ್ಯ, ನಿನ್ನ ನುಡಿಗೆ ನಾನು ದಾಸನಯ್ಯ, ನಿನ್ನ ನುಡಿಗೆ ನಾನು ಮಗಳಯ್ಯ, ನಿನ್ನ ದಿವ್ಯ ಸನ್ನಿಧಿಗೆ ನಾನು ಬರುವೆ ಸ್ವಾಮಿ, ನಿನ್ನ ಮಗನಾಗಿ ನಾನು ಬರುವೆ, ನಿನ್ನ ದಿವ್ಯ ಸನ್ನಿಧಿಗೆ ನಾನು ಬರುವೆ ಸ್ವಾಮಿ, ನಿನ್ನ ಮಗಳಾಗಿ ನಾನು ಬರುವೆ. ನೀಗಿದೆ ಶಾಪ ರಕ್ತದಿಂದ, ನೀಗಿದೆ ಶಾಪ ರಕ್ತದಿಂದ, ನೀಡಿದೆ ಜೀವ ನಿತ್ಯ ನಿತ್ಯ, ನೀಡಿದೆ ಜೀವ ನಿತ್ಯ ನಿತ್ಯ, ನಿನ್ನ ದಿವ್ಯ ಸನ್ನಿಧಿಗೆ ನಾನು ಬರುವೆ ಸ್ವಾಮಿ, ನಿನ್ನ ಮಗಳಾಗಿ ನಾನು ಬಾಳುವೆ, ನಿನ್ನ ದಿವ್ಯ ಸನ್ನಿಧಿಗೆ ನಾನು ಬರುವೆ ಸ್ವಾಮಿ, ನಿನ್ನ ಮಗನಾಗಿ ನಾನು ಬಾಳುವೆ, ನಿನ್ನ ದಿವ್ಯ ಸನ್ನಿಧಿಗೆ ನಾನು ಬರುವೆ ಸ್ವಾಮಿ, ನಿನ್ನ ಮಗನಾಗಿ ನಾನು ಬಾಳುವೆ. ಹಾಲೆಲೂಯ. ಥ್ಯಾಂಕ್ ಯು ದೇವರು. ನಿಮ್ಮನ್ನ ಈ ವಾಕ್ಯದಿಂದ, ಈ 2 ವಚನಗಳಿಂದ ದೇವರ ಯೋಜನೆ ನೆರವೇರಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತಿದ್ದೀನಿ. ಯಾರಿಗೆಲ್ಲ ಪ್ರಾರ್ಥನೆ ಒಂದು ಮನವಿ ಇದ್ದರೆ ಅದನ್ನು ನಿಮಗಾಗಿ ನಾನು ಪ್ರಾರ್ಥಿಸ್ತೀನಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮ್ಮ ಎಲ್ಲ ಕಾರ್ಯಗಳು ದೇವರು ತಾನೇ ನೋಡಿಕೊಳ್ಳಲಿ. ನಿಮ್ಮ ಕುಟುಂಬದಲ್ಲಿ ದೇವರು ತಾನೇ ಕುರುಬನಾಗಿ ಜೀವಿಸಲಿ. ಹಾಲೆಲೂಯ. ಗಾಡ್ ಬ್ಲೆಸ್ ಯು.